ಯೂಟ್ಯೂಬ್ ವಾಹಿನಿಯ ಸಮಸ್ತ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ವಿಷ್ಣು ಸರ್ ಮಾತಾಡಿರ್ತಕ್ಕಂಥ ಒಂದು ರೇರೆಸ್ಟ್ ವಿಡಿಯೋ ಫುಟೇಜ್ ಸಿಕ್ಕಿರುವಂಥದ್ದು. ಆ ವಿಡಿಯೋನ ಅಬ್ಸರ್ವ್ ಮಾಡ್ತಾ ಇದ್ರೆ ಎಷ್ಟು ಅದ್ಭುತವಾಗಿ ಟಾಕ್ ಮಾಡಿದರೆ ಅಂದರೆ ಅವರ ಒಂದು ವಾಕ್ಚಾತುರ್ಯ, ಅವರ ಪದ ಬಳಕೆ ಮತ್ತು ಅವರು ಮಾತಾಡ್ತಕ್ಕಂಥ ದ ವೇ ಆಫ್ ಟಾಕಿಂಗ್ ಇವೆಲ್ಲವೂ ಅದ್ಭುತ. ನಾನು ಅದಕ್ಕೇ ಎಲ್ಲ ಸಂಚಿಕೆಯೂ ಹೇಳ್ತೀನಿ, ಇನ್ ಕೇಸ್ ಅವ್ರು ಮಾತಾಡಿರ್ತಕ್ಕಂಥ ಒಂದು ದೃಶ್ಯಗಳನ್ನು ಏನಾದರೂ ವಿಡಿಯೋ ಮಾಡಿದ್ದೇ ಆಗಿಬಿಟ್ಟಿದ್ರೆ ಅವೆಲ್ಲವನ್ನ ನೋಡಿ ನಾವು ಕಣ್ಣು ತುಂಬಿಕೊಳ್ಳಿಕ್ಕೆ ನಮಗೊಂದು ಬಹುದೊಡ್ಡ ಅವಕಾಶ ಸಿಗ್ತಾ ಇತ್ತು ಎಲ್ಲ ಕಾಲಘಟ್ಟಕ್ಕೂ. ಅದಾಗಲಿಲ್ಲ. ದುರಾದೃಷ್ಟವಶಾತ್ ಏನು ವಿಡಿಯೋಗಳು ಲಭ್ಯವಾಗಿದೆ ಅವರಿಗೆ ಸಂಬಂಧಪಟ್ಟಿದ್ದು ಅವುಗಳನ್ನೇ ನೋಡ್ಕೊಂಡು ಖುಷಿ ಪಡ್ತಕ್ಕಂಥ ಒಂದು ಸನ್ನಿವೇಶ ಎದುರಾಗಿದೆ. ತೊಂದರೆ ಇಲ್ಲ, ಅದನ್ನೇ ಎಂಜಾಯ್ ಮಾಡೋಣ. ಸೊ ವಿಷ್ಣುವರ್ಧನ್ ಸರ್ ಅಭಿಮಾನಿಗಳಿಗೆ ಅದೊಂದು ಉಡುಗೊರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಅವರು ಹಳೆಯ ಕಲಾವಿದ್ರ ಬಗ್ಗೆ ಬಹಳ ಅದ್ಭುತವಾಗಿ ಟಾಕ್ ಮಾಡಿರ್ತಕ್ಕಂಥ ಒಂದು ವಿಡಿಯೋ ಫುಟೇಜ್ ಅದು. ಈ ಹಾಸ್ಯ ಚಕ್ರವರ್ತಿಯಾದಂಥ ನರಸಿಂಹರಾಜು ಅವ್ರ ಬಗ್ಗೆ ಮಾತಾಡಿದ್ದಾರೆ. ಮತ್ತು ಕನ್ನಡ ಚಿತ್ರರಂಗಕ್ಕೆ ಹಲವಾರು ವರ್ಷಗಳ ಕಾಲ ದುಡಿದು ಚಿತ್ರರಂಗವನ್ನು ಮೆರುಗನ್ನು ಕೊಟ್ಟಂಥ, ಚಿತ್ರರಂಗಕ್ಕೆ ಕಿರೀಟವನ್ನು ತೊಡಿಸಿದರ ಕಾಂತಿಯನ್ನು ಹೆಚ್ಚು ಮಾಡಿದಂಥ ಅನೇಕ ಕಲಾವಿದರ ಬಗ್ಗೆ ಮಾತಾಡಿರ್ತಕ್ಕಂಥ ಒಂದು ವಿಡಿಯೋ ಫುಟೇಜ್. ಅಂದರೆ ಎಲ್ಲವನ್ನೂ ಹೇಳ್ತಾ ಇದ್ರು. ಈಗ ಸಿನಿಮಾಗಳು ಇಲ್ಲದೆ ಇರ್ತಕ್ಕಂಥ ಸಮಯಗಳಲ್ಲಿ ಅವರು ನಾಟಕವನ್ನು ಮಾಡಿಕೊಂಡು ಅಂದರೆ ಬೇರೆ ಬೇರೆ ಕಲಾವಿದರಿಗೆ ಸಹಾಯ ಮಾಡ್ತಾ ಇದ್ದಿದ್ದು, ಮತ್ತು ಅವರು ಮಾಡ್ತಿದ್ದಂಥ ಆ್ಯಕ್ಟ್ ಆಗಿರ್ಬೋದು, ಸೊ ಹಣಕ್ಕೆ ಮೌಲ್ಯವನ್ನು ಕೊಡದೇ ಇರ್ತಕ್ಕಂಥ ಒಂದು ಕಾಲಘಟ್ಟ ಆಗಿರ್ಬೋದು. ಅದಕ್ಕೊಂದು ಹೆಸರಿತ್ತು, ಜನಗಳು ಎಂಜಾಯ್ ಮಾಡೋದು. ಇವತ್ತು ನರಸಿಂಹರಾಜಣ್ಣ ಇಲ್ದಿದ್ರು ಕೂಡ ನರಸಿಂಹರಾಜು ಅವ್ರದ್ದು ಡೆಂಚರ್ ಟೈಪ್ ಇದೆಯಲ್ಲ, ಅದಕ್ಕೆ ಅವ್ರದೇ ಹೆಸರು ಇದೆಯಲ್ಲ. ಸೊ ಅದ್ರಂತೆ ಹೋದ ನೀವು ಒಂದು ವ್ಯಕ್ತಿನಲ್ಲಿ ಯಾವುದೇ ಒಂದು ಮೈನಸ್ ಯಾವ ರೀತಿ ಪ್ಲಸ್ ಆಗಿತ್ತೆ ಅಂತ ಹೇಳೋದಕ್ಕೆ ನಮ್ಮ ನರಸಿಂಹರಾಜಣ್ಣನೇ ದಂತಕತೆ. ತೀರ್ಥಯಾತ್ರೆಯಾಗಿತ್ತು. 60 ವರ್ಷ ನಮ್ಮ ಚಿತ್ರರಂಗದ ಏನ್ ಬೆಳವಣಿಗೆ ಇರುತ್ತದೆ ಅದಕ್ಕೆ ಬಹಳ ಕಾಂಟ್ರಿಬ್ಯೂಟ್ ಮಾಡಿರೋ ಜನಗಳು. ಸಮಾಜನ ಎದುರಿಸಿ, ಅವಾಗಿದ್ದ ಒಂದು ಆರ್ಥಿಕ ಪರಿಸ್ಥಿತಿನ ಎದುರಿಸಿ, ಅವರು ಹಗಲು ರಾತ್ರಿ ನಾಟಕಗಳು ಮಾಡಿ ಜನಗಳನ್ನ ಇದು ಕಲಿಸಿ ಸಿನಿಮಾಕ್ಕೆ ಒಂದು ಪ್ರತ್ಯೇಕವಾದ ಮರ್ಯಾದೆಯನ್ನ ಮಾಡ್ಕೊಟ್ಟ ಜನಗಳು. ಅದು ದೇವರ ಸೃಷ್ಟಿನಲ್ಲೇ ಹೆಂಗೆ ಇದ್ರು ಕೂಡ ಅದೊಂದು ಅದಕ್ಕೊಂದು ಅಂದ ಇತ್ತು, ಅದಕ್ಕೊಂದು ಹೆಸರಿತ್ತು, ಜನಗಳು ಎಂಜಾಯ್ ಮಾಡೋದು. ಇವತ್ತು ನರಸಿಂಹರಾಜಣ್ಣ ಇಲ್ದಿದ್ರು ಕೂಡ ನರಸಿಂಹರಾಜು ಅವ್ರದ್ದು ಡೆಂಚರ್ ಟೈಪ್ ಇದೆಯಲ್ಲ, ಅದಕ್ಕೆ ಅವ್ರದೇ ಹೆಸರು ಇದೆಯಲ್ಲ. ಸೊ ಅದ್ರಂತೆ ಹೋದ ನೀವು ಒಂದು ವ್ಯಕ್ತಿನಲ್ಲಿ ಯಾವುದೇ ಒಂದು ಮೈನಸ್ ಯಾವ ರೀತಿ ಪ್ಲಸ್ ಆಗಿತ್ತೆ ಅಂತ ಹೇಳೋದಕ್ಕೆ ನಮ್ಮ ನರಸಿಂಹರಾಜಣ್ಣನೇ ದಂತಕತೆ. ತೀರ್ಥಯಾತ್ರೆಯಾಗಿತ್ತು. 60 ವರ್ಷ ನಮ್ಮ ಚಿತ್ರರಂಗದ ಏನ್ ಬೆಳವಣಿಗೆ ಇರುತ್ತದೆ ಅದಕ್ಕೆ ಬಹಳ ಕಾಂಟ್ರಿಬ್ಯೂಟ್ ಮಾಡಿರೋ ಜನಗಳು. ಸಮಾಜನ ಎದುರಿಸಿ, ಅವಾಗಿದ್ದ ಒಂದು ಆರ್ಥಿಕ ಪರಿಸ್ಥಿತಿನ ಎದುರಿಸಿ, ಅವರು ಹಗಲು ರಾತ್ರಿ ನಾಟಕಗಳು ಮಾಡಿ ಜನಗಳನ್ನ ಇದು ಕಲಿಸಿ ಸಿನಿಮಾಕ್ಕೆ ಒಂದು ಪ್ರತ್ಯೇಕವಾದ ಮರ್ಯಾದೆಯನ್ನ ಮಾಡ್ಕೊಟ್ಟ ಜನಗಳು. ಅದು ದೇವರ ಸೃಷ್ಟಿನಲ್ಲೇ ಹೆಂಗೆ ಇದ್ರು ಕೂಡ ಅದೊಂದು ಅದಕ್ಕೊಂದು ಅಂದ ಇತ್ತು, ಅದಕ್ಕೊಂದು ಹೆಸರಿತ್ತು, ಜನಗಳು ಎಂಜಾಯ್ ಮಾಡೋದು. ಇವತ್ತು ನರಸಿಂಹರಾಜಣ್ಣ ಇಲ್ದಿದ್ರು ಕೂಡ ನರಸಿಂಹರಾಜು ಅವ್ರದ್ದು ಡೆಂಚರ್ ಟೈಪ್ ಇದೆಯಲ್ಲ, ಅದಕ್ಕೆ ಅವ್ರದೇ ಹೆಸರು ಇದೆಯಲ್ಲ. ಸೊ ಅದ್ರಂತೆ ಹೋದ ನೀವು ಒಂದು ವ್ಯಕ್ತಿನಲ್ಲಿ ಯಾವುದೇ ಒಂದು ಮೈನಸ್ ಯಾವ ರೀತಿ ಪ್ಲಸ್ ಆಗಿತ್ತೆ ಅಂತ ಹೇಳೋದಕ್ಕೆ ನಮ್ಮ ನರಸಿಂಹರಾಜಣ್ಣನೇ ದಂತಕತೆ. ತೀರ್ಥಯಾತ್ರೆಯಾಗಿತ್ತು. 60 ವರ್ಷ ನಮ್ಮ ಚಿತ್ರರಂಗದ ಏನ್ ಬೆಳವಣಿಗೆ ಇರುತ್ತದೆ ಅದಕ್ಕೆ ಬಹಳ ಕಾಂಟ್ರಿಬ್ಯೂಟ್ ಮಾಡಿರೋ ಜನಗಳು. ಸಮಾಜನ ಎದುರಿಸಿ, ಅವಾಗಿದ್ದ ಒಂದು ಆರ್ಥಿಕ ಪರಿಸ್ಥಿತಿನ ಎದುರಿಸಿ, ಅವರು ಹಗಲು ರಾತ್ರಿ ನಾಟಕಗಳು ಮಾಡಿ ಜನಗಳನ್ನ ಇದು ಕಲಿಸಿ ಸಿನಿಮಾಕ್ಕೆ ಒಂದು ಪ್ರತ್ಯೇಕವಾದ ಮರ್ಯಾದೆಯನ್ನ ಮಾಡ್ಕೊಟ್ಟ ಜನಗಳು. ಅದು ದೇವರ ಸೃಷ್ಟಿನಲ್ಲೇ ಹೆಂಗೆ ಇದ್ರು ಕೂಡ ಅದೊಂದು ಅದಕ್ಕೊಂದು ಅಂದ ಇತ್ತು, ಅದಕ್ಕೊಂದು ಹೆಸರಿತ್ತು, ಜನಗಳು ಎಂಜಾಯ್ ಮಾಡೋದು. ಇವತ್ತು ನರಸಿಂಹರಾಜಣ್ಣ ಇಲ್ದಿದ್ರು ಕೂಡ ನರಸಿಂಹರಾಜು ಅವ್ರದ್ದು ಡೆಂಚರ್ ಟೈಪ್ ಇದೆಯಲ್ಲ, ಅದಕ್ಕೆ ಅವ್ರದೇ ಹೆಸರು ಇದೆಯಲ್ಲ. ಸೊ ಅದ್ರಂತೆ ಹೋದ ನೀವು ಒಂದು ವ್ಯಕ್ತಿನಲ್ಲಿ ಯಾವುದೇ ಒಂದು ಮೈನಸ್ ಯಾವ ರೀತಿ ಪ್ಲಸ್ ಆಗಿತ್ತೆ ಅಂತ ಹೇಳೋದಕ್ಕೆ ನಮ್ಮ ನರಸಿಂಹರಾಜಣ್ಣನೇ ದಂತಕತೆ. ತೀರ್ಥಯಾತ್ರೆಯಾಗಿತ್ತು. 60 ವರ್ಷ ನಮ್ಮ ಚಿತ್ರರಂಗದ ಏನ್ ಬೆಳವಣಿಗೆ ಇರುತ್ತದೆ ಅದಕ್ಕೆ ಬಹಳ ಕಾಂಟ್ರಿಬ್ಯೂಟ್ ಮಾಡಿರೋ ಜನಗಳು. ಸಮಾಜನ ಎದುರಿಸಿ, ಅವಾಗಿದ್ದ ಒಂದು ಆರ್ಥಿಕ ಪರಿಸ್ಥಿತಿನ ಎದುರಿಸಿ, ಅವರು ಹಗಲು ರಾತ್ರಿ ನಾಟಕಗಳು ಮಾಡಿ ಜನಗಳನ್ನ ಇದು ಕಲಿಸಿ ಸಿನಿಮಾಕ್ಕೆ ಒಂದು ಪ್ರತ್ಯೇಕವಾದ ಮರ್ಯಾದೆಯನ್ನ